ಇಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆ ಭವಿಷ್ಯ ನಿರ್ಧಾರವಾಗಲಿದೆ. ಕಾಕ್ರೋಚ್ಗಳ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿಯುತ್ತಾ ರಾಜೀನಾಮೆ ಕೊಟ್ರೆ ಹಿಂದೆ ಸಿಜೆಪಿಯ ಪ್ರೊಟೆಸ್ಟ್ ಅಂತ್ಯವಾಗುತ್ತಾ? ಮೂರರ ಪೈಕಿ 2 ಬೇಡಿಕೆ ಈಡೇರಿಸಲು ಸರ್ಕಾರ ಬಹುತೇಕವಾಗಿ ಒಪ್ಪಿಗೆಯನ್ನ ನೀಡಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕಾಕ್ರೋಚ್ ಪಟ್ಟು ಹಿಡಿದಿದೆ. ಈಗ ಕುತೂಹಲವನ್ನ ಮೂಡಿಸಿದೆ ಇಂದಿನ ಸಂಧಾನದ ಮಾತುಕತೆ. ಅದು ಕೂಡ ಭಾರೀ ಕುತೂಹಲವನ್ನ ಮೂಡಿಸಿದೆ. ಸಿಜೆಪಿ ಕೇಂದ್ರ ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆ ನೀಡಬೇಕು, ನೀಟ್ ಅಕ್ರಮದ ಹೊಣೆಯನ್ನ ಹೊತ್ತು ಅನ್ನೋದಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಹಲವಾರು ದಿನಗಳಿಂದ. ಏನಾಯಿತು ಪ್ರೊಟೆಸ್ಟ್ ಅಲ್ಲಿ, ಪ್ರತಿಭಟನೆ ಸಂದರ್ಭದಲ್ಲಿ ಏನೇನಾಯಿತು ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ನಿರಂತರವಾದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ರು. ಯಾವಾಗ ಅವರನ್ನ ದೆಹಲಿ ಪೊಲೀಸರು ಆಸ್ಪತ್ರೆಗೆ ಕರೆದೊಯ್ದ್ರು, ಅದಾದ ನಂತರದಲ್ಲಿ ಆ ಪ್ರೊಟೆಸ್ಟ್ ಅನ್ನ ಸಿಜೆಪಿ ಮುಂದುವರಿಸಿತು. ಮುಂಚೆಯೂ ಕೂಡ ಸೋನಂ ವಾಂಗ್ಚುಕ್ ಶುರು ಮಾಡಿದಾಗ ಅವರೊಟ್ಟಿಗೆ ಬೆಂಬಲವನ್ನ ಸಿಜೆಪಿ ನೀಡಿತ್ತು. ಅದಾದ ಬಳಿಕ ಕಂಟಿನ್ಯೂ ಮಾಡ್ತು ಕಾಕ್ರೋಚ್ ಪಾರ್ಟಿ. ಇಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆ ಭವಿಷ್ಯ ನಿರ್ಧಾರವಾಗಲಿದೆ. ಕಾಕ್ರೋಚ್ಗಳ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿಯುತ್ತಾ ರಾಜೀನಾಮೆ ಕೊಟ್ರೆ ಹಿಂದೆ ಸಿಜೆಪಿಯ ಪ್ರೊಟೆಸ್ಟ್ ಅಂತ್ಯವಾಗುತ್ತಾ? ಮೂರರ ಪೈಕಿ 2 ಬೇಡಿಕೆ ಈಡೇರಿಸಲು ಸರ್ಕಾರ ಬಹುತೇಕವಾಗಿ ಒಪ್ಪಿಗೆಯನ್ನ ನೀಡಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕಾಕ್ರೋಚ್ ಪಟ್ಟು ಹಿಡಿದಿದೆ. ಈಗ ಕುತೂಹಲವನ್ನ ಮೂಡಿಸಿದೆ ಇಂದಿನ ಸಂಧಾನದ ಮಾತುಕತೆ. ಅದು ಕೂಡ ಭಾರೀ ಕುತೂಹಲವನ್ನ ಮೂಡಿಸಿದೆ. ಸಿಜೆಪಿ ಕೇಂದ್ರ ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆ ನೀಡಬೇಕು, ನೀಟ್ ಅಕ್ರಮದ ಹೊಣೆಯನ್ನ ಹೊತ್ತು ಅನ್ನೋದಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಹಲವಾರು ದಿನಗಳಿಂದ. ಏನಾಯಿತು ಪ್ರೊಟೆಸ್ಟ್ ಅಲ್ಲಿ, ಪ್ರತಿಭಟನೆ ಸಂದರ್ಭದಲ್ಲಿ ಏನೇನಾಯಿತು ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ನಿರಂತರವಾದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ರು. ಯಾವಾಗ ಅವರನ್ನ ದೆಹಲಿ ಪೊಲೀಸರು ಆಸ್ಪತ್ರೆಗೆ ಕರೆದೊಯ್ದ್ರು, ಅದಾದ ನಂತರದಲ್ಲಿ ಆ ಪ್ರೊಟೆಸ್ಟ್ ಅನ್ನ ಸಿಜೆಪಿ ಮುಂದುವರಿಸಿತು. ಮುಂಚೆಯೂ ಕೂಡ ಸೋನಂ ವಾಂಗ್ಚುಕ್ ಶುರು ಮಾಡಿದಾಗ ಅವರೊಟ್ಟಿಗೆ ಬೆಂಬಲವನ್ನ ಸಿಜೆಪಿ ನೀಡಿತ್ತು. ಅದಾದ ಬಳಿಕ ಕಂಟಿನ್ಯೂ ಮಾಡ್ತು ಕಾಕ್ರೋಚ್ ಪಾರ್ಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.